ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹ್ಯಾವೆಲ್ಸ್ ವತಿಯಿಂದ ಗ್ರೌಂಡ್ ಮೌಂಟ್ ಸೋಲಾರ್ ಅಳವಡಿಕೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಹ್ಯಾವೆಲ್ಸ್ ಪಾರ್ಟ್ನರ್ ಆದ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಗೋಕಾಕ್ ವತಿಯಿಂದ ನಿರ್ವಹಣೆ. ಸ್ಥಳ ಬನ್ನೂರು, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ಹ್ಯಾವೆಲ್ಸ್ ಸೋಲಾರ್ ವಿಶ್ವಾಸದಿಂದ ಶಕ್ತಿ, ಸೂರ್ಯನಿಂದ ಪ್ರೇರಣೆ. ಬಹುನಿರೀಕ್ಷಿತ ಪರಿಷತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಈ ಪರಿಷತ್ ಚುನಾವಣೆ ಮುಂದಿನ ರಾಜ್ಯ ರಾಜಕಾರಣದ ದಿಕ್ಸೂಚಿ. ದೋಸ್ತಿ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ದೋಸ್ತಿ ಮುಂದುವರಿಯುತ್ತಾ, ದೋಸ್ತಿ ಮುರಿದು ಬೀಳುತ್ತಾ ಅನ್ನೋದಕ್ಕೆ ಇವತ್ತಿನ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ದುರಾಡಳಿತದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗಿನ ಕಾಂಗ್ರೆಸ್ನ ಮತ್ತು ಇತರೆ ಶಾಸಕರು ಯಾವ ರೀತಿಯಾದಂತಹ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ ಅನ್ನೋ ತರದಲ್ಲಿ ಬಣ್ಣಿಸಲಾಗ್ತಾ ಇತ್ತು. ಆದರೆ ಇವತ್ತು ಆಗಿರದೆ ಬೇರೆ, ಎಲ್ಲ ಉಲ್ಟಾ ಪುಲ್ಟಾ. ದೋಸ್ತಿ ಪಾಳೆಯದ NDA ಮೈತ್ರಿಕೂಟದ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ನಡುವೆ ನಡೆದಿದ್ದ ಜಟಾಪಟಿಯಲ್ಲಿ ಕಾಂಗ್ರೆಸ್ನ 5 ಮತ್ತು ಬಿಜೆಪಿಯ 2 ಗೆದ್ದಿದ್ರೆ JDSಗೆ ಮುಖಭಂಗ ಆಗಿದೆ. ಡೆಫಿನೆಟ್ಲಿ JDS ಹತ್ರ ಇದ್ದದ್ದೇ 18, ಅವ್ರಿಗೆ ಬೇಕಾಗಿದ್ದು 28, ಬಿಜೆಪಿ ಹತ್ರ ಇದ್ದದ್ದು ಎಕ್ಸ್ಟ್ರಾ 6. ಅದು ಹಾಕಿದ್ರು ಕೂಡ ಅವ್ರು ಗೆಲ್ತಿರ್ಲಿಲ್ಲ. ಬಟ್ ಅದರ್ವೈಸ್ ಆಲ್ಸೋ JDS ಆಸ್ ಅ ಪಾರ್ಟಿ ತನ್ನ ಒಂದು ಪಾರ್ಟಿಯಿಂದ ಒಬ್ಬರನ್ನ ಕಣಕ್ಕೆ ಇಳಿಸಿದೆ. ಅವ್ರಿಗೂ ಗೊತ್ತಿತ್ತು ನಮಗೆ ವೋಟ್ ಕೊರತೆ ಇದೆ ಅಂತ. ಬಟ್ ಜಸ್ಟ್ ಅವರು ಒಂದು ಎಕ್ಸಾಮ್ ಒಂದು ಪರೀಕ್ಷೆ ಮಾಡಿದ್ರು, ನಮ್ಗೆ NDA ಮೈತ್ರಿಕೂಟದ ವೋಟ್ ಬೀಳ್ತಾವ ಇಲ್ವಾ ಅಂತ. ಸೊ ಅದರಲ್ಲಿ NDA ಮೈತ್ರಿಕೂಟ ಬಿಜೆಪಿ ಅವ್ರದ್ದು ಹೋಗ್ಲಿ ಅತ್ಲಾಕ ತಮ್ಮ ಶಾಸಕರು ಹೊಟ್ಟೆ ತಮಗ್ ಬಿಟ್ಟಿಲ್ಲ. JDS ನ 18 ಶಾಸಕರು 14 ವೋಟ್ ಬಿದ್ದಿದೆ. ಸೊ ಹೀಗಾಗಿ JDS ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾಕೆ ತಮ್ಮ ಶಾಸಕರು ತಮ್ಮಿಂದ ಅಪ್ಸೆಟ್ ಆಗಿದ್ದಾರೆ ಅಂತ, ಯಾಕೆ ಕಾಂಗ್ರೆಸ್ ಕದ ತಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಯಾಕೆ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. JDS ಇವತ್ತಿಂದಲ್ಲ ಇದು ವಿಚಾರ. ನೋಡಿ, ನೀವು ಬಾಲಕೃಷ್ಣ, ಚಲರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್ ಇವರೆಲ್ಲ ಹಿಂಗೆ ಕ್ರಾಸ್ ವೋಟಿಂಗ್ ಮಾಡಿ ರಾಜ್ಯಸಭೆಯಲ್ಲಿ ಬಂದವರು ಅವರು. ಸೊ ಈ ಕ್ರಾಸ್ ವೋಟಿಂಗ್ ಅನ್ನೋದು JDS ಹೊಸದಲ್ಲ, ಬಿಜೆಪಿಗೆ ಹೊಸ್ತು. ಒಂದು ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ JDS ಅಲ್ಲಿ ಅಡ್ಡ ಮತದಾನ ಆಗ್ಬಿಡ್ಬೋದು, ಆದ್ರೆ ಬಿಜೆಪಿಯಲ್ಲಿ ಆಗಕ್ ಚಾನ್ಸೇ ಇಲ್ಲ. ಅಷ್ಟು ಶಿಸ್ತಿನ ಪಕ್ಷ ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ಎಡವಟ್ಟಿಗೂ ಕೂಡ ಚಾನ್ಸ್ ಇಲ್ಲ. ಬಿಕಾಸ್ ಆ ಪಕ್ಷವನ್ನ ಆಳ್ತಾ ಇರೋದು ಮೋದಿ ಅಂಡ್ ಅಮಿತ್ ಶಾ. ಬಿಟ್ಬಿಡಿ ಇಲ್ಲಿದು ವಿಜೇಂದ್ರ ಮತ್ತು ಆರ್ ಅಶೋಕ್ ವಿಜೇಂದ್ರ ಅವ್ರನ್ನ ಯಾವಾಗ ತುಳಿಬೇಕು, ಯಾವಾಗ ಅವ್ರನ್ನ ಕೆಳಗಿಳಿಸಬೇಕು ಅಂತ ಅಲ್ಲಿ ಒಂದು ಗುಂಪು ತುಂಬಾ ಆಕ್ಟಿವ್ ಆಗಿದೆ. ನನಗೆ ಆಶ್ಚರ್ಯ ಏನು ಅಂದ್ರೆ, ಬೇಕು ಅಂತ ವಿಜೇಂದ್ರ ಕೆಟ್ಟ ಹೆಸರು ಬರ್ಲಿ ಅಂದ್ರೂ ಅಂತಾನು ಅಡ್ಡ ಮತದಾನ ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ರಾಮ್. ದಿಸ್ ಇಸ್ ಫಾರ್ ಶ್ಯೂರ್. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಬಿಟ್ಬಿಡಿ, ಬಟ್ ಬಾಗಲಕೋಟೆಯಲ್ಲಿ ಬೇಕು ಅಂತಾನೆ ಸೋಲ್ಸಿದ್ದಾರೆ ಅಂತಾನೆ ಹೇಳ್ತಾರೆ. ಬಿಕಾಸ್ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಲಿ ಅಂತ. ಇವತ್ತು ಎಲೆಕ್ಷನ್ ಅಲ್ಲಿ ವಿಜೇಂದ್ರ ಅವ್ರ ಕೆಟ್ಟ ಹೆಸರು ಬರ್ಲಿ ಅನ್ನೋ ಕಾರಣಕ್ಕೆ ಬೇಕು ಅಂತ ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಬಿಜೆಪಿಯಲ್ಲಿ ಹಲವು ಬಣಗಳಿವೆ. ಆ ಹಲವು ಬಣಗಳಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸೋದೇ ಅವರ ಪರಮ ಉದ್ದೇಶನೂ ಆಗಿರ್ಬೋದು, ಇಲ್ಲ ಅಂತ ಹೇಳಕ್ ಆಗಲ್ಲ. ಇಲ್ಲ ಅಂದ್ರೆ ಬಿಜೆಪಿ ಅವ್ರಿಗೆ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಯಾವುದೇ ರೀಸನ್ಸೇ ಇಲ್ಲ. ಟು ಬಿ ಫ್ರಾಂಕ್, ಬಿಜೆಪಿ ಅವ್ರು ಹೇಳಿರೋದು ನಮಗ್ ಬೇಕಾಗಿರೋದು 56 ಓಟು, ಆದ್ರೆ ನೀವು ಎಕ್ಸ್ಟ್ರಾ ಹಾಕಿ 30 ಹಾಕ್ರಿ ಅಂದ್ರೆ 60 ಓಟ್ ಹಾಕಿ ಅಂತ ಪಕ್ಷದಲ್ಲಿ ತೀರ್ಮಾನ ಮಾಡಿ ಕಳ್ಸಿದ್ರು ಶಾಸಕರಿಗೆ. ಬೇಕಾಗಿರೋದು 28, 56 ಸಾಕು, ಆದ್ರೂ ಎಕ್ಸ್ಟ್ರಾ ಒಂದ್ 4 ಹಾಕಿರ್ರಿ ಅಂತಾನೆ ಹೇಳಿದ್ರು. ಎಕ್ಸ್ಟ್ರಾ ಹಾಕೋದು ಹೋಗ್ಲಿ, 56 ಹಾಕ್ಯಾರೆ. 28 ಹೋಗ್ಲಿ, ಒಬ್ರಿಗೆ 27 ಹಾಕ್ಯಾರೆ, ಇನ್ನೊಬ್ರಿಗೆ 29 ಹಾಕಿದ್ದಾರೆ. JDS ನಿಂದ ಅಡ್ಡ ಮತದಾನ ಆಗೋದು ಅದು ತುಂಬಾ ಆಶ್ಚರ್ಯದ ವಿಷಯ ಅಲ್ಲ. ಬಟ್ ಬಿಜೆಪಿಯಿಂದ ಆಗೋದಿದೆಯಲ್ಲ, ಅದು ತುಂಬಾ ಆಶ್ಚರ್ಯದ ವಿಷಯ. ಯಾಕೆ ಅಂತಂದ್ರೆ, ಈಗ ನಾವು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡೆತ್ತು ಅಂತ ಅಂತೀವಿ, ಆದ್ರೆ ಈ ಕಡೆ ಅಶೋಕ್ ಮತ್ತು ವಿಜೇಂದ್ರ ಜೋಡೆತ್ತು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಅವ್ರು ಜಂಟಿಯಾಗಿ ಏನೂ ಮಾಡಿಲ್ಲ. ಇವರು ಅಟ್ಲೀಸ್ಟ್ ಹೈಕಮಾಂಡ್ ಹೇಳ್ತು ಅಂತ ನಾಟಿಕೋಳಿ ಸಾರು ಮುದ್ದೆಗಿದ್ದೆ ತಿಂದು ಕೈ ಎತ್ಬಿಟ್ಟು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಟು ಪ್ರೆಸೆಂಟ್ ದೆಮ್ಸೆಲ್ಫ್ ತುಂಬಾ ಚೆನ್ನಾಗಿದೆ ನಮ್ ಬಾಂಡಿಂಗ್ ಅಂತ ಅದನ್ನಾದ್ರೂ ಅವ್ರು ಪ್ರೆಸೆಂಟ್ ಮಾಡಿದಾರೆ. ಇವರು ಹೊರಗಡೆನೂ ಪ್ರೆಸೆಂಟ್ ಮಾಡಲ್ಲ, ಒಳಗಡೆನೂ ಚೆನ್ನಾಗಿಲ್ಲ ಇವ್ರದ್ದು. ಇದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ. ಈಗ ತುರ್ತು ಸಭೆ ಏನೋ ಕರೆದಿದ್ದಾರೆ, ಬಟ್ ಡೆಫಿನೆಟ್ಲಿ ಬಿಜೆಪಿಗೆ ಎಲ್ಲ ಅನುಕೂಲಕರವಾದಂತ ಪರಿಸ್ಥಿತಿ ಇದೆ. ಅದ್ರಲ್ಲಿ ಇವರ ಶಾಸಕರು ಇವ್ರ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಹಾಕೋತಾ ಇದ್ದಾರೆ ಅಂತಂದ್ರೆ, ಈಗ 135 ಈಸ್ ಕಾಂಗ್ರೆಸ್ ನಂಬರ್, 151 ಬಂದಿದೆ ಅವ್ರಿಗೆ ಅಂತಂದ್ರೆ ಹೇಳಿ. ಅದನ್ನ ಇನ್ನೊಂದಿಷ್ಟು ಬಿಡಿಸಿ ಹೇಳೋಣ, ಹೆಂಗೆ ಲೆಕ್ಕಾಚಾರ, ಯಾರ್ಯಾರಿಗೆ ಎಷ್ಟೆಷ್ಟು ಮತ ಅಂತ.